ಮತ್ತೊಮ್ಮೆ ನನ್ನೆಲ್ಲ ಪ್ರಥಮ ವರ್ಷದ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ರಮದಲ್ಲಿ 4ನೇ ಪದ್ಯ ಲಕ್ಷ್ಮೀಶನ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಪದ್ಯ. ಲಕ್ಷ್ಮೀಶನ ಬಗ್ಗೆ ನಾನೇನು ಕೂಡ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ, ನೇರವಾಗಿ ಪದ್ಯಕ್ಕೆ ನಾನು ಬರ್ತಾ ಇದ್ದೀನಿ. ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಥಾವಸ್ತು. ಸೀತಾ ಪರಿತ್ಯಾಗದ ಸನ್ನಿವೇಶದ ಪ್ರಸ್ತುತ ಪದ್ಯಭಾಗ ನಿಮಗಿಟ್ಟಿದ್ದಾರೆ. ಗೂಢಾಚಾರರ ಮಾತು ಕೇಳಿದಂಥ ರಾಮ ಮನೋವ್ಯಾಕುಲಗೊಂಡು, ಮನಸ್ಸಿಗೆ ವ್ಯಾಕುಲನಾಗಿ, ಮನಸ್ಸಿಗೆ ಚಿಂತೆ ಒಳಗಾಗಿ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದಂಥ ವಿಷಯ ತಿಳಿದಂಥ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧ ಪರಿಸ್ಥಿತಿಗಳು ಈ ಪದ್ಯದೊಳಗೆ ನಮಗೆ ಕಂಡು ಬರ್ತವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗ್ತವೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಈ ಪದ್ಯದೊಳಗೆ ಹೇಳ್ಕೊಂಡು ಬರುವಂಥದ್ದು. ಮೊದಲನೇ ಪದ್ಯ. ಅರಸ ಕೇಳು ಸೌಮಿತ್ರೆ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೋಳ್ ಚೆಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಹಾ ಎಂದು ಅಡಿಗಡಿಗೆ ತಲೆ ಗೊಡುಹುವಂತಿರಲ್ಕೆ ಪರಮದಾರುಣಮಾಯ್ತೆಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜಿಸಿ ಮನದೆ ಕರಗಿ ಕಾತಡಿಸುತ್ತಿರೆ ಪರಿಸಿದಂ ಕಾಲ್ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನು. ಜನಮೇಜಯ ರಾಜನೇ ಕೇಳು, ಲಕ್ಷ್ಮಣನು ಸೀತೆಯನ್ನು ರಥದ ಮೇಲೆ ಕೂಡಿಸಿಕೊಂಡು ಹೋಗುವಂಥ ರಥದ ಮೇಲ್ಭಾಗದಲ್ಲಿ ಚಲಿಸುವಂಥ ಬಾವುಟವು ಶ್ರೀರಾಮನು ಸೀತೆಯನ್ನು ಪರಿತ್ಯಾಗ ಮಾಡಿದನು, ಅಯ್ಯೋ ಎಂದು ಹೆಜ್ಜೆ ಹೆಜ್ಜೆಗೆ ತಲೆಯನ್ನು ಅಲ್ಲಾಡಿಸುವಂತಿರಲು ಇದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಕೃತ್ಯವಾಯಿತು ಎಂಬುದಾಗಿ ಅಯೋಧ್ಯೆಯ ಪಟ್ಟಣದ ಜನಸಮೂಹ ಗುಂಪು ಗುಂಪಾಗಿ ಮಾತನಾಡುತ್ತಾ ಮನಸ್ಸಿನಲ್ಲೇ ಕಾತರ ಪಡುತ್ತಾ ಕಾಡಿನ ದಾರಿಯನ್ನು ಹಿಡಿದು ವಾಯುವೇಗದಿಂದ ಆ ರಥವನ್ನು ಲಕ್ಷ್ಮಣ ಓಡಿಸಿಕೊಂಡು ಹೋದ ಅನ್ನುವಂಥ ಪದ್ಯದ ಭಾವಾರ್ಥ ಮೊದಲೇದು. ಇನ್ನು ಪದ್ಯ 2. ಇಳಿದು ರಥದಿಂದೆ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೋಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೋಳ್ ಮಿಂದು ಸೌಮಿತ್ರೆ ಮತ್ತೆ ಭೂಜಾತಿ ಸಹಿತ ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುತ್ತೆ ಮುಂದೆಳೆದು ಉಗ್ರ ಮೃಗಪಕ್ಷಿ ಗಣದಿಂದ ಘೂರ್ಮಿಸುವ ಹಳವಮಂ ಪೊಕ್ಕನು ಅಡಿ ಇಡುವೊಡೆ ಅಸದಳವೆಂಬ ಕರ್ಕಶದ ಮಾರ್ಗದಿಂದೆ. ಮುಂದೆ ರಥದಿಂದ ಇಳಿದು ಅಲ್ಲೇ ಇರುವಂಥ ಗಂಗಾ ನದಿಗೆ ನಮಸ್ಕರಿಸಿ ನಂತರ ಅಲ್ಲಿರುವಂಥ ನಾವಿಕರೊಡನೆ ದೋಣಿಯಲ್ಲಿ ಗಂಗೆಯನ್ನು ದಾಟಿ ಸೀತೆಯೊಡನೆ ಲಕ್ಷ್ಮಣನು ನಿರ್ಮಲವಾಗಿರ್ತಕ್ಕಂಥ ತೀರ್ಥದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಒಳಗೊಳಗೆ ಸಂತಾಪಪಟ್ಟು ನಿಟ್ಟುಸಿರನ್ನು ಬಿಟ್ಟು ಚಿಂತಿಸುತ್ತಾ ಮುಂದೆ ಕಾಲಿಡಲು ಅಸಾಧ್ಯವಾದುದು ಎಂಬಂಥ ಕಠಿಣವಾಗಿರ್ತಕ್ಕಂಥ ಮಾರ್ಗದಿಂದ ಭಯಂಕರವಾಗಿರ್ತಕ್ಕಂಥ ಮೃಗ ಪಕ್ಷಿಗಳ ಸಮೂಹದಿಂದ ಆರ್ಭಟಿಸುವಂಥ ಅರಣ್ಯವನ್ನು ಇವರಿಬ್ಬರು ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪದ್ಯದ ಭಾವಾರ್ಥ 2. ಪದ್ಯ 3. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸಮಾಗಿ ಪುಂಡರೀಕ ವಿದ್ರುಮ ವೃಕ್ಷಮಯದೋಳ್ ಇಡುತ್ತಿದ್ದ ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ. ಇರುಳಿನಲ್ಲಿ ಚಂದ್ರನು ಹೇಗೋ ಹಾಗೆ ಸೋಮಲತೆಗಳು ಅಲ್ಲಿದ್ದಾವಂತೆ, ಹಗಲಿನಲ್ಲಿ ಸೂರ್ಯನು ಹೇಗೋ ಹಾಗೆ ಎಕ್ಕದ ಗಿಡಗಳು ಅಲ್ಲಿದ್ದಾವಂತೆ, ಯಜ್ಞದಲ್ಲಿ ಬೆಂಕಿಯು ಹೇಗೋ ಹಾಗೆ ನವಿಲುಗಳು, ಸ್ವರ್ಗದಲ್ಲಿ ಸಹಸ್ರಾಕ್ಷನಾದ ದೇವೇಂದ್ರನು ಹೇಗೋ ಹಾಗೆ ಮೈಯೆಲ್ಲ ಕಂಡಿರುವಂಥ ಚಿರತೆಗಳು ಇದ್ದಾವಂತೆ, ಶ್ರೇಷ್ಠವಾಗಿರ್ತಕ್ಕಂಥ ಸಮುದ್ರದಲ್ಲಿ ವಿಷ್ಣು ಹೇಗೆ ಹಾಗೆ ಸಿಂಹಗಳು ಇದ್ದಾವಂತೆ, ಕೈಲಾಸ ಪರ್ವತದಲ್ಲಿ ಶಿವನು ಹೇಗೋ ಹಾಗೆ ನರಿಗಳು ವಾಸವಾಗಿರತಕ್ಕಂಥ ಸ್ಥಳವಾಗಿದೆಯಂತೆ, ಯುದ್ಧದಲ್ಲಿ ಬಾಣಗಳು ಹೇಗೋ ಹಾಗೆ ದರ್ಭೆಗಳು ಅಲ್ಲಿ ಬೆಳೆದಿದ್ದಾವಂತೆ,
ಸರೋವರದಲ್ಲಿ ಬಿಳಿಯ ತಾವರೆಗಳು ಹೇಗೋ ಹಾಗೆ ಹುಲಿಗಳು ಅಲ್ಲಿದ್ದಾವಂತೆ. ಸಮುದ್ರದಲ್ಲಿ ಹವಳ ಹೇಗೋ ಹಾಗೆ ಚಿಗುರುಗಳು ಅಲ್ಲಿದ್ದಾವಂತೆ. ಆಕಾಶದಲ್ಲಿ ನಕ್ಷತ್ರಗಳು ಹೇಗೋ ಹಾಗೆ ಕರಡಿಗಳ ಸಮೂಹ ತುಂಬಿರ್ತಕ್ಕಂಥ ಆ ಘೋರತರವಾಗಿರ್ತಕ್ಕಂಥ ಅರಣ್ಯವು ಕಣ್ಣು ಮುಂದೆ ಬಹಳ ಭಯಂಕರವಾಗಿ ಕಾಣ್ತಾ ಇತ್ತು ಸೀತಾದೇವಿಗೆ ಹಾಗೂ ಲಕ್ಷ್ಮಣನಿಗೆ ಅನ್ನುವಂಥ ಪದ್ಯದ ಭಾವಾರ್ಥ 3. ಪದ್ಯ 4. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಸಿದ್ಧಾಶ್ರಮಗಳು, ಮಂಗಳ ಸ್ಥಳಗಳು ಎಲ್ಲಿ, ಸುಹವಿಗಳ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವಾದ ವೇದ ಧ್ವನಿಗಳಲ್ಲಿ ಒಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೇತಕ್ಕೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಹೇ ಲಕ್ಷ್ಮಣ, ಮುನಿಶ್ರೇಷ್ಠರ ಪರಿಶುದ್ಧವಾಗಿರ್ತಕ್ಕಂಥ ತಪೋವನಗಳು ಎಲ್ಲಿದ್ದಾವೆ, ಪವಿತ್ರವಾಗಿರ್ತಕ್ಕಂಥ ಆಶ್ರಮಗಳು, ಮಂಗಳಕರವಾಗಿರ್ತಕ್ಕಂಥ ಪ್ರದೇಶಗಳು ಎಲ್ಲಿದ್ದಾವೆ, ಒಳ್ಳೆಯ ಹವಿಸ್ಸಿನ ಸುವಾಸನೆಯ ಹೊಗೆಯಿಂದ ಆವೃತವಾಗಿರ್ತಕ್ಕಂಥ ಹೋಮ ಅಗ್ನಿಯ ಪರ್ಣಶಾಲೆಗಳು ಎಲ್ಲಿದ್ದಾವೆ, ಪರಿಚಿತವಾದ ವಾದ ವೇದ ಧ್ವನಿಗಳಿರುವ ಕಡೆಗೆ ಕರೆದುಕೊಂಡು ಹೋಗದೆ ಮರಗಳ ಸಮೂಹದಿಂದ ಭಯಂಕರವಾದ ದಟ್ಟವಾಗಿರ್ತಕ್ಕಂಥ ಕಾಡಿಗೆ ಇಲ್ಲಿಗೇಕೆ ಕರೆದುಕೊಂಡು ಬಂದೆ ಲಕ್ಷ್ಮಣ, ಹೇಳು ಎಂದು ಸೀತೆ ನಿಟ್ಟುಸಿರನ್ನು ಬಿಡುವಂಥ ಭಾವಾರ್ಥ ಪದ್ಯ 4. 5. ನರನಾಥ ಕೇಳು ಅವನಿಸುತೆ ನುಡಿದ ಮಾತಿಗುತ್ತರವನ್ನಾಡದೆ ಮನದೋಳು ಉರೆನೊಂದು ರಾಘವೇಶ್ವರನೆಂದ ಕಷ್ಟಮಂಪೇಳಿದೆಪೆನೋ ಮೇಣ್ ಉಸಿರದಿರ್ಪೆನೋ ನಿಷ್ಠೂರದೊಳು ತರುಣಿಕುಲ ಸಾರ್ವಭೌಮ ರಾಣಿಯಂ ಬನದೋಳ್ ಇರಿಸಿ ಪೋದೆಪೆನೆಂತೋ ಪೋಗದಿರ್ದೊಡೆ ಸಹೋದರನೇನೆಂದೆಪೆನೋ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಜನಮೇಜಯ ರಾಜನೇ ಕೇಳು, ಭೂದೇವಿಯ ಮಗಳಾಗಿರ್ತಕ್ಕಂಥ ಸೀತೆಯು ನುಡಿದಂಥ ಮಾತಿಗೆ ಲಕ್ಷ್ಮಣನು ಉತ್ತರವನ್ನು ಕೊಡದೆ ಮನಸ್ಸಿನೊಳಗೆ ಬಹಳಷ್ಟು ಸಂಕಟವನ್ನು ಪಟ್ಟು ಶ್ರೀರಾಮನು ಹೇಳಿದ ಕಷ್ಟಕರವಾಗಿರ್ತಕ್ಕಂಥ ಮಾತನ್ನು ಹೇಳುವುದೋ ಅಥವಾ ಬಿಡುವುದೋ ಅಥವಾ ನಿರ್ದಯವಾಗಿ ಸೂರ್ಯವಂಶದ ಚಕ್ರವರ್ತಿಯ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗಲಿ, ಹೋಗದಿದ್ದರೆ ಅಣ್ಣನಾಗಿರ್ತಕ್ಕಂಥ ಶ್ರೀರಾಮನು ಅದೇನಂತನೋ ಏನೋ, ಅಯ್ಯೋ ಅನ್ನುವಂಥ ರೀತಿಯೊಳಗೆ ಲಕ್ಷ್ಮಣನು ಬಹಳಷ್ಟು ನೊಂದುಕೊಂಡು ಸಂಕಟವನ್ನು ಪಟ್ಟ ಅನ್ನುವಂಥ ಪದ್ಯದ ಭಾವಾರ್ಥ 5. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಪದ್ಯಗಳನ್ನು ಮತ್ತೆ ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣಂತ. ನಮಸ್ಕಾರ.